ಇಡೀ ದೇಶ ನಮ್ಮ ಸೇನೆಯ ಬಗ್ಗೆ, ಸೈನಿಕರ ಶೌರ್ಯ ಹಾಗೂ ತ್ಯಾಗದ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಮಾತಾಡ್ತಿದೆ. ಅವರ ಅಸಾಧಾರಣ ಧೈರ್ಯ ಹಾಗೂ ದೇಶಕ್ಕಾಗಿ ಅವರ ಮಹಾನ್ ಕೊಡುಗೆಯನ್ನ ಕೊಂಡಾಡ್ತಿದೆ. ಆ ಸೇನೆಯನ್ನ ಪ್ರತಿನಿಧಿಸಿ ಇಡೀ ಜಗತ್ತಿನ ಎದುರು ಕೂತು ಮಾತನಾಡಿದ್ದು ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ. ನಮ್ಮ ಸೇನೆ ಹೇಗೆ ಭಯೋತ್ಪಾದಕರ ತಾಣಗಳನ್ನ ಹುಡುಕಿ ಹೊಡಿತಾ ಇದೆ, ಪಾಕಿಸ್ತಾನದ ದಾಳಿಗಳಿಗೆ ಹೇಗೆ ನಮ್ಮ ಸೇನೆ ದಿಟ್ಟ ಉತ್ತರ ನೀಡ್ತಿದೆ ಅಂತ ಪ್ರತಿದಿನ ಇಡೀ ಜಗತ್ತಿಗೆ ಮಾಹಿತಿಯನ್ನ ನೀಡಿದವರು ಕರ್ನಲ್ ಸೋಫಿಯಾ ಖುರೇಷಿ. ಆಕೆಯ ಪತಿ ಕೂಡ ಸೇನಾಧಿಕಾರಿ. ಆಕೆಯ ಅಜ್ಜ ಅಪ್ಪ ಎಲ್ಲರೂ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದವರೇ. ಆಕೆ ತನಗೆ ದೇಶದ ದೊಡ್ಡ ವೇದಿಕೆಯಲ್ಲಿ ಮಾತಾಡುವ ಅವಕಾಶ ನೀಡಲಿದೆ ಅಂತ ಸೇನೆಗೆ ಸೇರಿದವರಲ್ಲ. ಸೇನೆಯಲ್ಲಿದ್ದು ದೇಶ ಸೇವೆ ಮಾಡಬೇಕು ಅಂತ ಸೇನೆಗೆ ಸೇರಿದವರು ಕರ್ನಲ್ ಸೋಫಿಯಾ ಖುರೇಷಿ. ಸೇನೆಯಲ್ಲಿ ಸೇವೆನೇ ತನ್ನ ಗುರಿ ಅಂತ ಅಲ್ಲಿಗೆ ಹೋದವರು ಸೋಫಿಯಾ ಖುರೇಷಿ. ಅಂತಹ ದಿಟ್ಟ ಸೇನಾಧಿಕಾರಿ ಸೋಫಿಯಾ ಖುರೇಷಿಯನ್ನ ಬಿಜೆಪಿ ನಾಯಕ, ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಭಯೋತ್ಪಾದಕರ ಸೋದರಿ ಅಂತ ಕರೆದಿದ್ದಾರೆ. ದೇಶಕ್ಕಾಗಿ ಹೋರಾಡುವ ಸೇನಾಧಿಕಾರಿಗೆ ಬಿಜೆಪಿ ನಾಯಕರು ಕೊಡುವ ಗೌರವ ಇದು. ಸೇನೆಯ ಸೈನಿಕರ ಹೆಸರಲ್ಲೇ ರಾಜಕೀಯ ಮಾಡುವ, ಯಾರಾದ್ರೂ ಸೇನೆ ಬಗ್ಗೆ ಮಾತಾಡಿದ ಕೂಡಲೇ ಸೇನೆಗೆ ಅಗೌರವ ಅಂತ ಬೊಬ್ಬೆ ಹಾಕುವ ಬಿಜೆಪಿ ನಾಯಕರು ಸೇನೆಯ ಅಧಿಕಾರಿ, ಅದು ಮಹಿಳಾ ಅಧಿಕಾರಿಯೊಬ್ಬರ ಬಗ್ಗೆ ಆಡಿರುವ ಮಾತುಗಳನ್ನ ಕೇಳಿ ದೇಶದ ಜನತೆನೇ ಬೆಚ್ಚಿಬಿಟ್ಟಿದೆ. ಮಧ್ಯಪ್ರದೇಶದ ಸಚಿವ ಕುನ್ವರ್ ವಿಜಯ್ ಶಾ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಮಧ್ಯಪ್ರದೇಶದ ಸಚಿವ, ಬಿಜೆಪಿ ನಾಯಕ ವಿಜಯ್ ಶಾ ಕರೆದಿದ್ದಾರೆ ಅಂತ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಇಂದೋರ್ ಜಿಲ್ಲೆಯ ಮಾಹುವಿನ ರಾಯಕೊಂಡ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜಯ್ ಶಾ ಮಾಡಿರುವ ಭಾಷಣದ ತುಣುಕನ್ನ ಕಾಂಗ್ರೆಸ್ ಹಂಚಿಕೊಂಡಿದೆ. ಅದರಲ್ಲಿ ಅವರು ಹಿಂದಿಯಲ್ಲಿ ಆದರೆ ಭಯೋತ್ಪಾದಕರು ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರು, ಭಯೋತ್ಪಾದಕರು ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸುವ ಮೂಲಕ ಅಗೌರವ ತೋರಿದ್ರು, ಅವರಿಗೆ ಸೂಕ್ತ ಉತ್ತರ ನೀಡೋಕೆ ಮೋದಿಜಿ ಅವರದ್ದೇ ಜಾತಿಯವರಾದ ಅವರ ಸಹೋದರಿಯನ್ನೇ ಕಳಿಸಿ ಅವರ ಬಟ್ಟೆ ಬಿಚ್ಚಿ ಹೊಡೆದ್ರು ಅಂತ ಹೇಳಿದ್ದಾರೆ. और जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर आए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. ಭಾರತೀಯ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನ ಹೆಸರಿಸದೆ ಬಿಜೆಪಿ ಸಚಿವ ಕೋಮುವಾದಿ ಮತ್ತು ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್, ಕರ್ನಲ್ ಸೋಫಿಯಾ ಖುರೇಷಿ ಭಯೋತ್ಪಾದಕರ ಸಹೋದರಿ ಅನ್ನೋ ಹೇಳಿಕೆಯನ್ನ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ಅವರು ನೀಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಭಾರತದ ಹೆಮ್ಮೆಯ ಪುತ್ರಿ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಹೆಮ್ಮೆ ಪಡ್ತಾರೆ. ಆದರೆ ಅವರ ಬಗ್ಗೆ ಅಂತಹ ನಾಚಿಕೆಗೇಡಿನ ಹೇಳಿಕೆಯನ್ನ ನೀಡಲಾಗಿದೆ. ಅವರನ್ನ ಭಯೋತ್ಪಾದಕರ ಸಹೋದರಿ ಅನ್ನೋ ಹಣೆಪಟ್ಟಿ ಕಟ್ಟಲಾಗಿದೆ. ಇದು ನಮ್ಮ ವೀರ ಸಶಸ್ತ್ರ ಪಡೆಗಳಿಗೆ ಮಾಡಿದ ಅವಮಾನ ಅಂತ ಕೇಳಿದೆ. ಬಿಜೆಪಿ ಸಚಿವರ ಭಾಷಣದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಸೇನಾಧಿಕಾರಿಯ ವಿರುದ್ಧ ಅವರು ನೀಡಿದ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ತೀವ್ರ ಆಕ್ರೋಶ ವ್ಯಕ್ತವಾದ ಬಳಿಕ ಮಹಿಳಾ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವುದಕ್ಕೆ ಮಧ್ಯಪ್ರದೇಶದ ಸಂಪುಟ ಸಚಿವ ಕುನ್ವರ್ ವಿಜಯ್ ಶಾ ಮಂಗಳವಾರ ಕ್ಷಮೆಯಾಚಿಸಿದ್ದಾರೆ. ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸುವ ವಿಜಯ್ ಶಾ ಅವರು, ನಾನು ದೇವರಲ್ಲ, ನಾನೂ ಕೂಡ ಮನುಷ್ಯ, ನಾನು 10 ಬಾರಿ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ. ಶಾ ಅವರ ಭಾಷಣದ ವಿಡಿಯೋ ತುಣುಕು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಬಳಿಕ ಈ ವಿವಾದ ಉಂಟಾಗಿತ್ತು. ತನ್ನ ಸ್ಪಷ್ಟನೆಯಲ್ಲಿ ವಿಜಯ್ ಶಾ ಅವರು ತನ್ನ ಹೇಳಿಕೆಯನ್ನ ಸಂದರ್ಭವನ್ನ ಬಿಟ್ಟು ಉಲ್ಲೇಖ ಮಾಡಲಾಗಿದೆ. ನಾನು ಕರ್ನಲ್ ಖುರೇಷಿ ಅವರ ಶೌರ್ಯವನ್ನ ಪ್ರಶಂಸಿಸೋಕೆ ಉದ್ದೇಶಿಸಿದ್ದೆ ಅಂತ ಹೇಳಿದ್ದಾರೆ. ಆದರೆ ಸೇನಾಧಿಕಾರಿ ವಿರುದ್ಧ ಅತ್ಯಂತ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ತನ್ನ ನಾಯಕನನ್ನ ಕೇವಲ ಕಚೇರಿಗೆ ಕರೆದು ತರಾಟೆಗೆ ತೆಗೆದುಕೊಂಡು ಬಿಟ್ಬಿಟ್ಟಿದೆ ಬಿಜೆಪಿ. ಬೇರೆ ಯಾರಾದ್ರೂ ಸೇನಾಧಿಕಾರಿ ವಿರುದ್ಧ ಇಂತಹ ಮಾತಾಡಿದ್ರೆ ಬಿಜೆಪಿ ಏನ್ ಮಾಡ್ತಾ ಇತ್ತು? ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಹಾಗೂ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಬಿಜೆಪಿ ಸಚಿವನ ಅವಹೇಳನಕಾರಿ ಹಾಗೂ ದೇಶದ್ರೋಹಿ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಸೇನಾಧಿಕಾರಿ ವಿರುದ್ಧ ಹೇಳಿಕೆ ಕೊಟ್ಟ ಸಚಿವನನ್ನ ಇನ್ನೂ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದಿಂದ ಯಾಕೆ ವಜಾ ಮಾಡಿಲ್ಲ? ವಿಜಯ್ ಶಾ ವಿರುದ್ಧ ಇನ್ನೂ ಕ್ರಿಮಿನಲ್ ಕೇಸು ಯಾಕೆ ದಾಖಲಾಗಿಲ್ಲ? ತಾನು ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯಿಂದ ಉಂಟಾದ ಮಾನಸಿಕ ತಲ್ಲಣದಿಂದ ಹೀಗೆ ಮಾತಾಡಿದೆ ಅಂತ ವಿಜಯ್ ಶಾ ಹೇಳಿದ್ದಾರೆ. ಹಾಗಾದ್ರೆ ಅವರು ಸಚಿವ ಸ್ಥಾನ ನಿಭಾಯಿಸೋಕೆ ಹೇಗ್ ಸಾಧ್ಯ? ಮಾನಸಿಕವಾಗಿ ಸಂತುಲನೆ ಕಳ್ಕೊಂಡವರು ಸಚಿವರ ಹುದ್ದೆಯನ್ನ ನಿಭಾಯಿಸೋದಕ್ಕೆ ಸಾಧ್ಯನಾ? ಸೇನಾ ಮುಖ್ಯಸ್ಥರು ಬಿಜೆಪಿ ನಾಯಕ ಮಹಿಳಾ ಸೇನಾಧಿಕಾರಿ ವಿರುದ್ಧ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಕ್ರಮಕ್ಕೆ ಆಗ್ರಹಿಸಿರುವ ಯಾವುದೇ ಸುದ್ದಿ ಬಂದಿಲ್ಲ. ಹೀಗೆ ಯಾಕೆ? ಹಾಗಾದ್ರೆ
ಬಿಜೆಪಿ ಸೇನೆಯ ಬಗ್ಗೆ, ಸೈನಿಕರ ಬಗ್ಗೆ ಹೇಳ್ಕೊಡುವ ಗೌರವ ಬರೀ ಬೊಗಳೇನ? ತನಗೆ ಬೇಕಾದಾಗ ಅಥವಾ ಆ ಸೇನಾಧಿಕಾರಿ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಬಿಜೆಪಿ ನಾಯಕರು ಅವರ ವಿರುದ್ಧ ಏನ್ ಬೇಕಾದ್ರೂ ಮಾತನಾಡ್ತಾರ? ಬಿಜೆಪಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕಾಗಿದೆ. ಅದು ನಿಜಕ್ಕೂ ಸೇನೆಯ ಬಗ್ಗೆ ಅಪಾರ ಗೌರವವನ್ನ ಇಟ್ಕೊಂಡಿದೆ ಅಂತಾದ್ರೆ ಪಕ್ಷ ಕೂಡಲೇ ವಿಜಯ್ ಶಾನ್ನ ಮಧ್ಯಪ್ರದೇಶದ ಸರ್ಕಾರದಿಂದ ವಜಾ ಮಾಡಬೇಕು, ಪಕ್ಷದಿಂದ ಕೂಡಲೇ ಉಚ್ಚಾಟನೆ ಮಾಡಬೇಕು ಹಾಗೂ ಆತನ ವಿರುದ್ಧ ಕೇಸನ್ನ ದಾಖಲಿಸಬೇಕು. ಇಲ್ಲದೇ ಇದ್ರೆ ಬಿಜೆಪಿ ನಾಯಕರು ಸೇನೆಯ ಬಗ್ಗೆ ಇತರರಿಗೆ ಪಾಠ ಮಾಡೋದನ್ನ ನಿಲ್ಲಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.